ಸುಬ್ರಹ್ಮಣ್ಯ ಷಷ್ಠಿ ವಿಶೇಷವಾಗಿತ್ತು. ಇದ್ರ ತುಂಬಾ ಜನ ಇದರ ಒಂದು ಆಚರಣೆನ ಮಾಡ್ತಾರೆ. ಏನು ಒಂದು ಸುಬ್ರಹ್ಮಣ್ಯ ಷಷ್ಠಿಯ ವಿಶೇಷತೆ, ಹೇಗೆ ಇದರ ಒಂದು ಆಚರಣೆನ ನಾವು ಮಾಡಬಹುದು? ಸ್ಕಂದ ಷಷ್ಠಿ ಅಂತ ಏನ್ ಕರೀತಾರೋ, ಮೊದಲೇ ಷಣ್ಮುಖಗಳು, 6 ಮುಖಗಳಿಂದ ಕೂಡಿದವ ಆತ. ಕತ್ತಲಿಂದ ಬೆಳಕು ನೋಡಿದಾರಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಧರ್ಮದಲ್ಲೂ ಕೂಡ ಇದೆ ಅಂತಂದ್ರೆ ಬೆಳಕಿನ ರೂಪದಲ್ಲಿ, ಜ್ಯೋತಿ ರೂಪದಲ್ಲಿ ಅವ ಇರ್ತಾನೆ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅವನ ಜಾತಕ ಚೆನ್ನಾಗಿತ್ತು, ಅವನ ಟೈಮ್ ಚೆನ್ನಾಗಿತ್ತು, ಅವನು ಬದಲಾದ, ಅವನಿಗೆ ಅವ್ರು ಸಹಾಯ ಮಾಡಿದ್ರು, ಇವ್ರು ಸಹಾಯ ಮಾಡಿದ್ರು, ಅವನಿಗೆ ಅವ್ರು ಸಿಕ್ಕಿದ್ರು, ಇವ್ರು ಸಿಕ್ಕಿದ್ರು. ನಮಗಿರ್ತಕ್ಕಂತಹ ದೊಡ್ಡ ತಾಪತ್ರಗಳಂತಂದ್ರೆ ರೋಗ ರುಜುನುಗಳಷ್ಟೇ ದೊಡ್ಡ ನೋವು ಅಂತಂದ್ರೆ ಸಾಲ. ಈ ಸಾಲ ಯಾರು ಮಾಡಿಸ್ತಕ್ಕಂತಂದ್ರೆ ಈತನೇ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ನಮ್ಮ ನವಶಕ್ತಿ ಪೀಠಂ ವತಿಯಿಂದ ಇದೇ ಡಿಸೆಂಬರ್ 1ನೇ ತಾರೀಕಿಂದ ಡಿವೈನ್ ಟೈಮ್ ಅನ್ನೋ ಒಂದು ಹೊಸ ಚಾನಲ್ ಪ್ರಾರಂಭ ಆಗ್ತಾ ಇದೆ, ಸ್ಟಾರ್ಟ್ ಯುವರ್ ಗುಡ್ ಟೈಮ್. ಸೊ ಏನಿದು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಒಂದು ವಾಹಿನಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಗುರುಗಳು ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ರೆಮಿಡೀಸ್ನ ಕೂಡ ಮಾಡಿ ತೋರಿಸ್ತಾರೆ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀವಿ, ಈಗಲೇ ಹೋಗಿ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಏನೋ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಕ್ಯಾಲೆಂಡರ್ ನೋಡ್ಕೊಂಡು ಬಂದಾಗ ನಾಳೆ ನನಗೆ ವಿಶೇಷವಾಗಿರುವಂಥ ದಿನ ಕಾಣಿಸ್ತು. ಸೊ ಪ್ರಶ್ನೆ ಇದನ್ನೇ ಇಟ್ಬಿಡೋಣ ಅಂತ ನಾನು ಯೋಚನೆ ಮಾಡ್ತಾ ಬಂದೆ. ಸೊ ಸುಬ್ರಹ್ಮಣ್ಯ ಷಷ್ಠಿ ವಿಶೇಷವಾಗಿತ್ತು. ಇದ್ರ ತುಂಬ ಜನ ಇದರ ಒಂದು ಆಚರಣೆನ ಮಾಡ್ತಾರೆ. ಏನು ಒಂದು ಸುಬ್ರಹ್ಮಣ್ಯ ಷಷ್ಠಿಯ ವಿಶೇಷತೆ, ಹೇಗೆ ಇದರ ಒಂದು ಆಚರಣೆನ ನಾವು ಮಾಡಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಷಷ್ಠಿ ಅಂತ ಏನು ಕರೀತಾರೋ, ಮೊದಲೇ ಷಣ್ಮುಖಗಳು, 6 ಮುಖಗಳಿಂದ ಕೂಡಿದವ ಆತ. ಈ ಷಣ್ಮುಖಗಳು ಯಾವುದರ ಸಂಕೇತ, ಯಾರು ಈತ, ಆಮೇಲೆ ಈತ ಆವಿರ್ಭಾವ ಆದ ದಿನವ ಇದು, ಏತಕ್ಕೋಸ್ಕರ ಆವಿರ್ಭಾವ ಆಯಿತು, ಇವೆಲ್ಲ ಪ್ರಶ್ನೆಗಳು ಉಟ್ಕೊಳ್ತವೆ. ಆಮೇಲೆ ಷಡ್ ಅಂತಕ್ಕಂತಹದ್ದನ್ನು ಕೂಡ ಋತುಗಳಿಗೆ ಹೋಲಿಸ್ಕೊಳ್ತಕ್ಕಂತಹದ್ದು. ಋತುಗಳಿರ್ತಕ್ಕಂಥದ್ದು 6 ಆದರೆ, ಆಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ನೀವು ಇಡೀ ಇಲ್ಲದೆ ಹೋಗಿ ನೀವು ವಿಗ್ರಹ ಅದು ಬೇಕು ಇದು ಬೇಕು ಏನೇನು ಹೇಳ್ತಾರಲ್ಲ, ಅದು ಎಲ್ಲ ಮೂರ್ತಿಗಳಲ್ಲೂ ಕೂಡ ಬಹುಶಃ ಇವರು ಇದು ಇಡಬಾರ್ದು, ಇದು ಇಡಬಹುದು. ಇವರು ಈ ಮನೆಯಲ್ಲಿ ಪುಸ್ತಕ ಇರಬೇಕು, ಈ ಮನೆಯಲ್ಲಿ ಪುಸ್ತಕ ಇಲ್ಲ. ಪ್ರತಿಯೊಬ್ಬರು ಕೂಡ ಕತ್ತಲಿಂದ ಬೆಳಕು ನೋಡಿದ್ದಾರೆ ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಧರ್ಮದಲ್ಲೂ ಕೂಡ ಇದೆ ಅಂತಂದರೆ ಬೆಳಕಿನ ರೂಪದಲ್ಲಿ, ಜ್ಯೋತಿ ರೂಪದಲ್ಲಿ ಅವ ಇರ್ತಾನೆ. ಅದಕ್ಕೆ ಪಂಚಾಯತನದಲ್ಲಿ ಅವನಿಗೆ ಸ್ಥಳವಿಲ್ಲ. ಆದರೆ ಪಂಚಾಯತನ ಇಲ್ಲದೆ ಪ್ರತಿಯೊಬ್ಬರ ಮನೆಯಲ್ಲೂ ಆತ ನೆಲೆಸ್ತಾನೆ ಅಂತಂದರೆ ಜ್ಯೋತಿ ರೂಪದಲ್ಲಿ ಕಂಗೊಳಿಸ್ತಕ್ಕಂಥವನೇ ಈ ಕುಮಾರ. ಈ ಸ್ಕಂದಷಷ್ಠಿ, ಈ ಸ್ಕಂದಷಷ್ಠಿಯನ್ನು ಎಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವರುಗಳಲ್ಲಿ ಅರ್ಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ನಾನು ಎಷ್ಟೋ ಸಲ ನಿಮಗೆ ಕಥೆನ ಹೇಳಿರ್ತೀನಿ. ಆದರೆ ಪ್ರಧಾನವಾಗಿರತಕ್ಕಂತಹ 6 ವಸ್ತುಗಳನ್ನು, ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವುಗಳನ್ನು ಹೊರಗೆ ಹಾಕಬೇಕು. ನನ್ನ ಪ್ರೀತಿ ಬಂಧುಗಳು, ಒಂದು ಬರೆದಿಟ್ಕೊಂಬಿಡಿ, ನಿಮ್ಮ ಇದರಲ್ಲಿ ಒಂದು ಹಾಕ್ಕೊಂಬಿಡಿ. ಯಾರೇ ಎಷ್ಟೇ ಚೆನ್ನಾಗಿ ಬೆಳೆದರೂ ಅಸೂಯೆ ಪಡಬೇಡಿ. ಇದೊಂದು ಮಾತ್ರ ಇಂಪಾರ್ಟೆಂಟ್. ನಾವು ಇದನ್ನು ದೊಡ್ಡ ತಪ್ಪು ಮಾಡ್ತಿದ್ದೀವಿ. ನಮಗೆ ಗೊತ್ತಿರೋರು ಅಥವಾ ನಮ್ಮ ಹಿಂದಿರೋರು, ತುಂಬ ಕೆಳಮಟ್ಟದವರು, ನಮ್ಮ ಹತ್ರ ಕೆಲಸ ಮಾಡ್ತಿದ್ದವರು, ಅವರ ಹಣೆ ಬರಹ ಚೆನ್ನಾಗಿದ್ದು, ಅವರ ಟೈಮ್ ಚೆನ್ನಾಗಿದ್ದು ಬೆಳೆದು ಬಿಟ್ಟರೆ ತುಂಬ ಅಸೂಯೆ ಪಡ್ತೀರಿ. ಆ ಅಸೂಯೆ ಪಡೋರಿಗೆ ನಾಳೆ ಅಭಿವೃದ್ಧಿ ಆಗೋದಿನ ಗೊತ್ತಿಲ್ಲ ಗುರುಗಳೇ. ಈಗ ಒಂದಷ್ಟು ದಿವಸ ಮಾಡಿಬಿಟ್ಟಿದ್ದೀವಿ ಆ ತಪ್ಪುಗಳನ್ನ. ಈಗ ನೀವು ಹೇಳ್ತಾ ಇದ್ದೀರಿ, ಇನ್ನು ಮನಸ್ಸಿಗೂ ಹಾಕ್ಕೊಳ್ಳಲ್ಲ. ಅಯ್ಯೋ ಈ ಬಿಡು, ಅವನ ಕರ್ಮ ಚೆನ್ನಾಗಿತ್ತು, ಅವನ ಹಣೆ ಬರಹ ಚೆನ್ನಾಗಿತ್ತು, ಅವನ ಜಾತಕ ಚೆನ್ನಾಗಿತ್ತು, ಅವನ ಟೈಮ್ ಚೆನ್ನಾಗಿತ್ತು, ಅವನು ಬದಲಾದ, ಅವನಿಗೆ ಅವ್ರು ಸಹಾಯ ಮಾಡಿದ್ರು, ಇವ್ರು ಸಹಾಯ ಮಾಡಿದ್ರು, ಅವನಿಗೆ ಅವ್ರು ಸಿಕ್ಕಿದ್ರು, ಇವ್ರು ಸಿಕ್ಕಿದ್ರು, ಅವನಿಗೆ ಇನ್ನೇನೋ ಸಿಕ್ಕಿತು, ಇವೆಲ್ಲ ಹೇಳ್ತಿರಲ್ಲ, ನೆಪ ಇವು. ಅವನು ಅದನ್ನು ಭಗವಂತ ಈಗಾಗಲೇ ಹಾಕಿದ್ದ. ನಿಮಗೂ ಕೂಡ ಅದನ್ನು ಹಾಕಬೇಕು ನಾಳೆ ಅಂತಂದರೆ
ಒಂದು ಅದ್ಭುತವೇ ನಡಿಬೇಕು ಅಂತಂದರೆ ಪ್ರೀತಿಯ ಬಂಧುಗಳೇ, ಇವತ್ತೇ ನಾನು ಹೇಳ್ತಿದ್ದೀನಿ, ಈ ನಮಗಿರ್ತಕ್ಕಂತಹ ದೊಡ್ಡ ತಾಪತ್ರಗಳು ಅಂತಂದರೆ ರೋಗ ರುಜಿನಗಳಷ್ಟೇ ದೊಡ್ಡ ನೋವು ಅಂತಂದರೆ ಸಾಲ. ಈ ಸಾಲ ಯಾರು ಮಾಡಿಸ್ತಕ್ಕಂತಂದರೆ ಈತನೇ. ಅದಕ್ಕಾಗಿ ನೀವೇನು ಮಾಡ್ತೀರ ಅಂತಂದರೆ ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ವಿಶೇಷವಾಗಿ ನಿಮ್ಮನ್ಯಾರೋ ಭೇಟಿ ಆಗ್ತಿದ್ದಾರೆ, ಬಂದು ನಿಮ್ಮನ್ನೆಲ್ಲೋ ಒಂದು ಕ್ಷೇತ್ರ ಕರ್ಕೊಂಡು ಹೋಗೋಕ್ಕೆ ಬರ್ತಿದ್ದಾರೆ. ರೆಡಿ ಆಗಪ್ಪ ಬರ್ತೀನಿ ಅಂತ ಹೇಳ್ತಾರೆ. ಅದು ಹೋಗ್ತಿರೋದು ಮಾತ್ರ ನೀವು ಕುಕ್ಕೆಗೆ ಅಥವಾ ತಿರುಪತಿಗೆ, ಧರ್ಮಸ್ಥಳಕ್ಕೆ. ನೀವು ನೆನ್ನೆ ಹೇಗಿದ್ರಿ ಹಾಗೆ ಇರ್ತೀರ, ನೀವು ಎಷ್ಟು ಚೆನ್ನಾಗಿ ರೆಡಿ ಆಗ್ತೀರಿ, ಹೌದು, ಏಕೆ ಕಂಗೊಳಿಸ್ತೀರಿ. ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಭಾವನೆಗಳು ಹೇಗಿರುತ್ತವೆ. ನಾಳೆ ಸುಬ್ರಹ್ಮಣ್ಯ ಸ್ವಾಮಿಯ ಭಾವನೆ ಹೇಗಿರುತ್ತೆ ಅಂತಂದರೆ ಎರಡೇ ನಾಳೆ ಅವ ಇಟ್ಕೊಳ್ಳೋದು. ಎರಡೇನು ಗೊತ್ತಾ, ನಿಮಗೆ ಏನು ಬೇಕೋ ಅದನ್ನು ಕೊಡೋದು, ನಿಮಗೆ ಏನು ಬೇಡವೋ ಅದನ್ನು ಅವನು ಲಾಕ್ ಮಾಡ್ತಾನೆ. ಲಾಕ್ ಅಂತಂದರೆ ಒಂದು ಉದಾಹರಣೆ, ಏನು ಮಾಡಿದ್ರೂ ಒಬ್ಬ ಶತ್ರು ದಮನ ಆಗ್ತಾಯಿಲ್ಲ, ನಿಮಗೆ ಬಹಳ ಕಾಟ ಕೊಡ್ತಿದ್ದಾನೆ, ಬಹಳ ತೊಂದರೆ ಕೊಡ್ತಿದ್ದಾನೆ, ಹೆಜ್ಜೆ ಹೆಜ್ಜೆಗೂ ಪೀಡಿಸ್ತಾ ಇದ್ದಾನೆ ಅಂತಂದರೆ ನಾಳೆ ಅಂಥವರನ್ನು ದೂರ ಇಡುವುದು. ನಿಮಗೆ ಏನು ಬೇಕಾಗಿತ್ತು ಅಂತ ಕೊರಗಿತ್ತಲ್ಲ, ಅದು ಮದುವೆ ಆಗಿರ್ಬೋದು, ಮಕ್ಕಳಾಗಿರಬಹುದು, ಅಥವಾ ಇನ್ನೊಂದು ಯಾವುದೋ ನಿಮ್ಮ ವ್ಯವಹಾರ ವ್ಯಾಪಾರ ಆಗಿರಬಹುದು, ಅದು ನೀವು ನಾಳೆ ಕೈಯಲ್ಲಿ ಹಿಡಿತಕ್ಕಂಥದ್ದು. ಆದರೆ ತೆಂಗಿನಕಾಯಿ, ಬೆಲ್ಲ, ತೊಗರಿ, ತೆಂಗಿನಕಾಯಿಗಳಂತೂ 6 ತೆಂಗಿನಕಾಯಿಗಳು ಮರೆಯದೆ, ಅಥವಾ 9 ಕೂಡ 6 ಅಥವಾ 9 ತೆಂಗಿನಕಾಯಿಗಳನ್ನು ನೀವೇನಾದರೂ ನಾಳೆಯೇ ಕೊಡಿ ಪ್ರೀತಿ ಬಂಧುಗಳೇ. ನಿಮಗೆ ಎಷ್ಟು ತೊಂದರೆ ತಾಪತ್ರೆ ಕಾಣಿಸ್ಕೊಂಡ್ರು 6 ಅಥವಾ 9 ತೆಂಗಿನಕಾಯಿಗಳ ಜೊತೆಗೆ ಇನ್ನು ಬೆಲ್ಲ, ತೊಗರಿ ಇದೆಯಲ್ಲ, ನಿಮ್ಮ ಶಕ್ತಿ ಅನುಸಾರವೇ ಕೊಡಿ. ಎಷ್ಟು 1 kg ತೊಗೊಳ್ತೀರೋ, ಅರ್ಧ kg ತೊಗೊಳ್ತೀರೋ, ಅಥವಾ ಅದು ಕೂಡ 9 kg ತೊಗೊಳ್ತೀರೋ, ನಿಮಗೆ ಬಿಟ್ಟಿತ್ತು. ಆದರೆ ನಾಳೆ ಸ್ಕಂದನಿಗೆ ಮಾತ್ರ ನೀವು ಅವನಿಗೆ 6 ಮುಖಗಳಿದ್ದರೂ ಕೂಡ ನಮ್ಮ ಜೀವಮಾನದಲ್ಲಿ ನಮಗೆ ಶತ್ರುಗಳು ಬಾಧಿಸುವ ಅದೊಂದು ಎನರ್ಜಿ ರೀ ನಾಳೆ ನೀವು ಪಡ್ಕೊಳ್ಳೋದು. ಅಂತಹ ಅದ್ಭುತಗಳು ನಡೆದು ಹೋಗ್ತವೆ ರೀ. ನಾಳೆ 9 ಪ್ರದಕ್ಷಿಣೆ ಹಾಕುವಂಥದ್ದು ಒಂದು ಮಿರಾಕಲ್ ನಡೀಬೇಕು ನಮ್ಮ ಬದುಕಲ್ಲಿ ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆನೋ ಮಧ್ಯಾಹ್ನವೋ ಸಾಯಂಕಾಲವೋ ಸಮಯ ನಿಮ್ಮದೇ. ಒಟ್ಟಾರೆ ನಾನೀಗ ಕೇಳಿಸ್ಕೊಂಡಿದ್ದೇನೆ ಗುರುಗಳೇ, ಇವತ್ತು ನಾನು ಹೊರಟು ಬಿಡ್ತೀನಿ ಅಂತಂದರೆ ಬಹುಶಃ ನಮ್ಮ ಒಂದು ಅರ್ಧ ಟೀಮ್ ಅಲ್ಲೇ ಇದೆ. ಕುಕ್ಕೆಗೆ ಹೋಗ್ತೀನಿ ಅಂತಂದರೆ ಆನಂದವಾಗಿ ಹೋಗಿ ಖುಷಿಯಾಗಿ ಅದ್ಭುತವಾಗಿ ನೀವು ಆರಾಧನೆ ಮಾಡಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಭುಜಂಗ ಸ್ತೋತ್ರ ಓದೋವಂಥದ್ದು. ಅಥವಾ ನಾನು ಶ್ಲೋಕ ಹೇಳ್ತೀನಿ ಈಗ ನಿಮಗೆ. ಆ ಶ್ಲೋಕವನ್ನು ನೀವು ಕೇಳಿಸ್ಕೊಳ್ಳೋಂಥ ಪದೇ ಪದೇ ಕೇಳಿಸ್ಕೊಳ್ಳೋದು. ಒಂದಷ್ಟು 10 ನಿಮಿಷಗಳ ಕಾಲ ಕುಳಿತುಕೊಂಡು ಧ್ಯಾನ ಮಾಡಿ ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಿ. ಯಾಕೆ ಈ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತಂದರೆ ಮುಂದೆ ನನ್ನ ಸಿಂಹಾವಲೋಕನದ ಹೆಜ್ಜೆ ಇಡಬೇಕಾಗಿದೆ. ಅದಕ್ಕಾಗಿ ಒಂದು ಸಲ ಶತ್ರುಗಳು ದೂರ ಸರಿಯಲು, ಬೇಕಾದ್ದನ್ನು ಪಡೆದುಕೊಳ್ಳಲು ಈ 3 ಪದಾರ್ಥಗಳನ್ನು ದಾನ ಮಾಡುವಂಥದ್ದು. ಮನೆಗೆ ಬರಬೇಕಾದರೆ ನೀವು ಆ ಕ್ಷೇತ್ರದ ಪ್ರಸಾದವನ್ನು ಮನೆಗೆ ತರುವಂಥದ್ದು, ಪ್ರತಿಯೊಬ್ಬರಿಗೂ ಕೊಡುವಂಥದ್ದನ್ನು ಮಾಡಿಕೊಳ್ಳಿ ಪ್ರೀತಿ ಬಂಧುಗಳೇ. ತೀರ್ಥ ಬಹಳ ಮುಖ್ಯ. ಅದರಲ್ಲೂ ಅಲ್ಲಿ ಮೃತ್ತಿಕೆ ಕೊಡ್ತಾರಲ್ಲ, ಅದು ಪ್ರಸಾದ. ಕೆಲವೊಬ್ಬರು ಕೊಡ್ತಾರೆ, ಕೆಲವೊಬ್ಬರು ಕೊಡಲ್ಲ. ಯಾಕೆ ಅಲ್ಲಿ ಆ ಒಂದು ಒಳಗಡೆ ಇರತಕ್ಕಂಥದ್ದು ಆ ಹೊತ್ತಿಗೆ ಸಂಬಂಧಪಡ್ತಕ್ಕಂಥ ಪ್ರಸಾದ, ಅದನ್ನು ಮೃತ್ತಿಕೆ ರೂಪದಲ್ಲಿ ತುಂಬ ಚೆನ್ನಾಗಿ ಪ್ಯಾಕೆಟ್ ಮಾಡಿರ್ತಾರೆ. ಅದನ್ನು ಏನೋ ತಿಂತಕ್ಕಂತಹ ಪೊಂಗಲ್ ಅದೆಲ್ಲ ಇದು ಪ್ರಸಾದ ಮೃತ್ತಿಕೆ. ಅದನ್ನೇನಾದರೂ ನೀವು ಮರೆಯದೆ ನಾಳೆ ತರ್ತೀನಿ ಅಂತಂದರೆ ಬಹಳ ಅದ್ಭುತ ಬಂಧುಗಳೇ. ಅದು ನಿಮ್ಮ ಮಲಗೋ ಕೋಣೆಯಲ್ಲಿ ಎಲ್ಲಾದರೂ ಮೇಲೆ ಆ ರೂಮಲ್ಲಿ ಇಟ್ಕೊಳ್ತೀನಿ ಅಂತಂದರೆ ಬಹಳ ಅದ್ಭುತಗಳು ಜರುಗ್ತವೆ, ಒಂದು ಮಿರಾಕಲ್ ನಡೆದಾಗುತ್ತೆ. ನಾಳೆ ನೀವು ಇಷ್ಟು ಪದಾರ್ಥವನ್ನು ಕೊಡುವಂಥದ್ದು, ಮೃತ್ತಿಕೆಯನ್ನು ತರುವಂಥದ್ದನ್ನು ಮಾಡಿಕೊಳ್ಳಿ. ನಡೆಯೋ ಅದ್ಭುತಗಳನ್ನು ನೀವು ಗಮನಿಸ್ತೀರಿ. ಗುರುಗಳ ಶ್ಲೋಕ ತಿಳಿಸ್ತೀನಿ ಅಂತ ಹೇಳಿದೆ. ಶ್ಲೋಕವನ್ನು ಇದೀಗ ನಾನು ಹೇಳ್ತೀನಿ. ಮನೋಹಾರಿ ದೇಹಂ ಮಹಾಚಿತ್ತಗೇಹಂ ಮಹೀದೇವ ದೇವಂ ಮಹಾವೇದ ಭಾವಂ ಮಹಾದೇವ ಬಾಲಂ ಭಜೆ ಲೋಕಪಾಲಂ. ಈ ಶ್ಲೋಕವನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡ್ತಾ, ವಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡ್ತಾ ನೀವು ಸ್ತೋತ್ರವನ್ನು ಹೇಳ್ಕೊಳ್ತೀರಿ. ಅಥವಾ ನಾನು ಪೂರ್ಣ ಸುಬ್ರಹ್ಮಣ್ಯ ಸ್ವಾಮಿಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ತೀನಿ ಅಂತಂದರೆ ನಿಮಗೆ ಅಡ್ಡಗಳು ಯಾವೂ ಇರೋದಿಲ್ಲ, ಯಾವ ಅಡೆತಡೆಗಳು ನಿಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಒಟ್ಟಾರೆ ನಾಳೆ ನಿಮ್ಮ ಒಂದು ಅದೃಷ್ಟದ ದಿನ. ಎಷ್ಟೋ ಜನ ಪಾಪ ಮದುವೆ ಆಗದೆ ಹಾಗೆ ಉಳ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ನಾಳೆ ಸುಭಿಕ್ಷದ ಫಲವನ್ನು ಕೊಡತಕ್ಕಂಥದ್ದು ಸ್ಕಂದ ಷಷ್ಠಿ.
ಖಂಡಿತ ಗುರುಗಳ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. 6 ವಸ್ತುಗಳನ್ನು ನಮ್ಮ ಲೈಫಿಂದ ಹೇಗೆ ನಾವು ತೆಗೆದು ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಇನ್ನು ವಿಶೇಷವಾಗಿ ಯಾರನ್ನು ನೋಡಿ ನಾವು ಅಸೂಯೆ ಪಡಬಾರ್ದು, ಆ ಒಂದು ಬುದ್ಧಿಯನ್ನು ಫಸ್ಟ್ ತೆಗೆದು ಹಾಕಬೇಕು. ವಿಶೇಷವಾಗಿ ಇನ್ನೊಂದು ಹೇಳಬೇಕು ಅಂತಂದರೆ 6ರಿಂದ 9 ತೆಂಗಿನಕಾಯಿ ಜೊತೆಗೆ ಬೆಲ್ಲ, ತೊಗರಿಯನ್ನು ಹೇಗೆ ನಾವು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನೀಡೋದ್ರಿಂದ ನಮ್ಮ ಲೈಫ್ನಲ್ಲಿ ಒಂದು ಮಿರಾಕಲ್ನ ನಾವು ನೋಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ನಾಳೆ ಇರೋದ್ರಿಂದ ಇಷ್ಟು ಸಿಂಪಲ್ ಆಗಿ ನಾವು ರೆಡಿಯಾಗಿ ನಾಳೆ ಸುಬ್ರಹ್ಮಣ್ಯ ಷಷ್ಠಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಶ್ಲೋಕವನ್ನು ಕೂಡ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಹೇಳೋದಕ್ಕೆ ಬಂದರೆ ನೀವು ಖಂಡಿತವಾಗ್ಲೂ ಇದರ ಒಂದು ಪಠನೆಯನ್ನು ಮಾಡ್ಬೋದು. ಹೇಳೋದಕ್ಕೆ ಬರ್ತಿಲ್ಲ ಅಂತಂದರೆ ಆದಷ್ಟು ಇದನ್ನು ಕೇಳಿಸ್ಕೊಳ್ಳಿ, ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.